ದೇವರು ನಮ್ಮ ಸಭೆಗೆ ಕೊಟ್ಟಿರುವಂತ ಪ್ರವಾದನೆಯ ವಾಕ್ಯ ಈ ವರ್ಷ ಏನು ಅಂದ್ರೆ ದ ಇಯರ್ ಆಫ್ ಎನ್ಲಾರ್ಜ್ಮೆಂಟ್. ಈ ವರ್ಷ ನಾವು ವಿಸ್ತರಿಸುವ ವರ್ಷ. ಸೊ ದೇವರು ನಮ್ಮನ್ನು ವಿಸ್ತರಿಸುವುದಕ್ಕಾಗಿ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ. ಯಾವ ಯಾವ ಕ್ಷೇತ್ರದಲ್ಲಿ ನೀವು ವಿಸ್ತಾರಗೊಳ್ಳಬೇಕು ಸಿದ್ಧರಾಗಿರ್ರಿ. ಹಣಕಾಸಿನ ವಿಷಯದಲ್ಲಿ, ಆತ್ಮಿಕ ಜೀವಿತದಲ್ಲಿ, ಮತ್ತು ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಸಿದ್ಧರಾಗಿರಿ. ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ ನಾವು ವಿಸ್ತಾರಗೊಳ್ಳಬೇಕು ಪ್ರಿಯರೇ. ಗೆಟ್ ರೆಡಿ, ಸಿದ್ಧರಾಗಿರಿ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ಈ ವರ್ಷ ನಾವು ದೇವರ ಮುಂದೆ ಸ್ವಲ್ಪ ಗಂಭೀರತೆಯಲ್ಲಿ ಇರೋಣ. ಹೋದ ವರ್ಷ ಹೇಗಿದ್ವೋ ಆ ರೀತಿಯಲ್ಲಿ ಇರದೆ ಸ್ವಲ್ಪ ಸೀರಿಯಸ್ ಆಗಿ ಇರೋಣ. ದೇವರ ಜೊತೆ, ಸಭೆಯ ಜೊತೆ, ಸೇವೆಯ ಜೊತೆ, ಕುಟುಂಬದ ಜೊತೆ, ಮಕ್ಕಳ ಜೊತೆ, ಗಂಡ ಹೆಂಡತಿ, ಸ್ವಲ್ಪ ನಾವು ಗಂಭೀರತೆಯಲ್ಲಿರಬೇಕು ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಮಾಡಬೇಕು ಅಂದ್ರೆ ನಾವು ಸ್ವಲ್ಪ ಸೀರಿಯಸ್ ಆಗಿರಬೇಕು. ಹಾಲೆಲೂಯಾ. ಗ್ರಾಂಟೆಡ್ ಆಗಿ ಇರದೆ, ಕ್ಯಾಶುವಲ್ ಮೈಂಡ್ ಆಗಿ ಇರದೆ, ಯಾರನ್ನ ಕೂಡ ನಾವು ಕ್ಯಾಶುವಲ್ ಆಗಿ ತೆಗೆದುಕೊಳ್ಳೋದು ಬೇಡ. ನಿಮ್ಮ ಕುಟುಂಬವನ್ನು ಕ್ಯಾಶುವಲ್ ಆಗಿ ತೆಗೆದುಕೋಬೇಡ್ರಿ. ನಿಮ್ಮ ಜೀವಿತ, ಭವಿಷ್ಯದ ಜೀವಿತ, ಅದನ್ನು ಕ್ಯಾಶುವಲ್ ಆಗಿ ತೆಗೆದುಕೋಬೇಡ್ರಿ. ಅದನ್ನು ಸ್ವಲ್ಪ ಗಂಭೀರತೆಯಿಂದ ತೆಗೆದುಕೊಳ್ಳ್ರಿ. ಮತ್ತು ವಾಕ್ಯ ಓದೋದು, ಪ್ರಾರ್ಥನೆ ಮಾಡೋದು, ಸಭೆಗೆ ಬರೋದು ಮತ್ತು ದೇವರಿಗೆ ಕೊಡೋದು ಎಲ್ಲವೂ ನಾವು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೋಬೇಕು. ಹಾಲೆಲೂಯಾ. ನನ್ನ ಆಸೆ ಈ ವರ್ಷ ನಾವು ಎಲ್ಲದರಲ್ಲಿ ವಿಸ್ತಾರ ಆಗಬೇಕು ಪ್ರಿಯರು. ಎಲ್ಲದರಲ್ಲಿ, ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಆರೋಗ್ಯದಲ್ಲಿ, ಎಲ್ಲದರಲ್ಲಿ ನಾವು ವಿಸ್ತಾರಗೊಳ್ಳಬೇಕು. ಇವತ್ತು ನಾನು ಬಹಳ ಪ್ರಾಮುಖ್ಯವಾದ ವಿಷಯವನ್ನು ಹೇಳ್ತೇನೆ. ವಿಸ್ತಾರಗೊಳ್ಳುವುದಕ್ಕಾಗಿ ನಮಗೆ ಬೇಕಾಗಿರುವ ವಿಷಯಗಳು 3 ವಿಷಯಗಳು ನಮಗೆ ಬೇಕು ಪ್ರಿಯರೇ. 3 things we need. ನಂಬರ್ 1 ಫೋಕಸ್, ನಂಬರ್ 2 ಫಾಲೋಯಿಂಗ್, ನಂಬರ್ 3 ಫೇತ್. ಮೊದಲನೇದಾಗಿ ನಾವು ಫೋಕಸ್ ಆಗಿರಬೇಕು. ಎರಡನೇದಾಗಿ ನಾವು ಅನುಸರಿಸಬೇಕು. ಮತ್ತು ಮೂರನೇದಾಗಿ ನಂಬಿಕೆ. ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ, ಫೋಕಸ್ ಫಾಲೋಯಿಂಗ್ ಫೇತ್. ಫೋಕಸ್ ಫಾಲೋಯಿಂಗ್ ಫೇತ್. ಇವತ್ತು ನಾನು ನಿಮಗೆ ಫೋಕಸ್ ಕುರಿತು ನಾನು ಮಾತಾಡ್ತೇನೆ. ಫೋಕಸ್ಗೆ ಕನ್ನಡದಲ್ಲಿ ಬೇರೆ ಬೇರೆ ಪದಗಳಿದಾವೆ. ಕೇಂದ್ರೀಕರಣ ಅಥವಾ ದೃಷ್ಟಿ ಅಥವಾ ನೋಡೋದು. ನಮ್ಮ ದೃಷ್ಟಿ ಬಹಳ ಬಹಳ ಪ್ರಾಮುಖ್ಯ ಪ್ರಿಯರೇ. ಯಾಕಂದ್ರೆ ಈ ಒಂದು ದೃಷ್ಟಿಯಿಂದ ನಾವು ಮುಂದೆ ಹೋಗಕ್ಕೆ ಸಾಧ್ಯ. ಯಾಕಂದ್ರೆ ದೃಷ್ಟಿ ಸರಿಯಾಗಿಲ್ಲ ಅಥವಾ ಫೋಕಸ್ ಇಲ್ಲ ಜೀವಿತದಲ್ಲಿ ಅಂದ್ರೆ ನಾವು ಏನು ಹೊಂದಿಕೊಳ್ಳಕ್ಕಾಗಲ್ಲ, ಏನು ಮಾಡಕ್ಕೆ ಆಗಲ್ಲ. ಯಾವುದರ ಮೇಲೆ ನಾವು ಫೋಕಸ್ ಇರಬೇಕು? ನಂಬರ್ 1, ಯಾವುದರ ಮೇಲೆ ನಾವು ಫೋಕಸ್ ಇರಬೇಕು? ನಂಬರ್ 1, ಕ್ರಿಸ್ತನ ಮೇಲೆ ನಮ್ಮ ಫೋಕಸ್ ಇರಬೇಕು. ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿ ಇರಬೇಕು. ನಂಬರ್ 2, ನಮ್ಮ ದೃಷ್ಟಿ ವಾಗ್ದಾನಗಳ ಮೇಲೆ ಇರಬೇಕು. ನಾನು ಹೇಳಿದ 2 ವಿಷಯ. ಯಾವುದರ ಮೇಲೆ ನಮ್ಮ ಫೋಕಸ್ ಇರಬೇಕು ಅಂದ್ರೆ ಮೊದಲು ಕ್ರಿಸ್ತನ ಮೇಲೆ, ಎರಡನೇದು ವಾಗ್ದಾನದ ಮೇಲೆ. ಹಲ್ಲೆಲೂಯಾ. ನಮ್ಮ ದೃಷ್ಟಿ ಕ್ರಿಸ್ತನ ಮೇಲೆ ಇರಬೇಕು ಪ್ರಿಯರೇ. ಈ ಕ್ರಿಸ್ತನ ಮೇಲೆ ನಾವು ಯಾರು ದೃಷ್ಟಿ ಇಡ್ತಾರೋ, ಯಾರು ಕ್ರಿಸ್ತನ ಮೇಲೆ ಫೋಕಸ್ ಆಗಿರ್ತಾರೋ ಅವರ ಜೀವಿತದಲ್ಲಿ ಎನ್ಲಾರ್ಜ್ಮೆಂಟ್ ಅವರು ನೋಡುತ್ತಾರೆ ಈ ವರ್ಷದಲ್ಲಿ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ ಫೋಕಸ್ ನಾವು ಮಾಡಬೇಕಂದ್ರೆ ಸ್ವಲ್ಪ ಗಂಭೀರತೆಯಲ್ಲಿ ಇರಬೇಕು ನಮ್ಮ ಜೀವಿತದಲ್ಲಿ. ನಮ್ಮ ಕುಟುಂಬಿಕವಾಗಿ, ಆರೋಗ್ಯದ ವಿಷಯದಲ್ಲಿ ಮತ್ತು ಆರ್ಥಿಕ ವಿಷಯದಲ್ಲಿ. ನೋಡ್ರಿ, ಬಹಳ ಜನ ಯಾಕೆ ಸಾಲ ಮಾಡಿಕೊಳ್ತಾರೆ? ಅವ್ರ ಜೀವಿತದಲ್ಲಿ ಅವರು ಫೋಕಸ್ ಆಗಿರಲ್ಲ, ಗಂಭೀರತೆಯಲ್ಲಿರಲ್ಲ. ಹಲ್ಲೆಲೂಯಾ. ಆರೋಗ್ಯದ ವಿಷಯದಲ್ಲಿ ಯಾಕೆ ಅನಾರೋಗ್ಯಗಳು ಬರ್ತವೆ? ಒಂದು, ಸೈತಾನ್ ಇದ್ದಾನೆ. ಹೌದು, ಸೈತಾನ್ ನಮ್ಮನ್ನು ಅನಾರೋಗ್ಯದಲ್ಲಿ ನಡೆಸ್ತಾನೆ. ಯೋಹಾನ 10:10 ಹೇಳ್ತದೆ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ನಾಶನ ಮಾಡಕ್ಕೆ ಬರ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ಹೌದು, ಒಂದು ಕಡೆ ಸೈತಾನ ಇದ್ದಾನೆ, ಆದರೆ ಇನ್ನೊಂದು ಕಡೆ ನಾನು ಒಂದು ಗಂಭೀರತೆಯಲ್ಲಿ ಇರಬೇಕು. ಯಾವುದರಲ್ಲಿ ಅಂದ್ರೆ
ನಾನು ಯಾವ ವಿಷಯದ ಮೇಲೆ ಫೋಕಸ್ ಇಡ್ತಾ ಇದ್ದೇನೆ ಆ ವಿಷಯದ ಮೇಲೆ ನಾನು ಗಂಭೀರವುಳ್ಳವನಾಗಿರಬೇಕು. ನನ್ನ ಆರೋಗ್ಯದ ವಿಷಯದಲ್ಲಿ ನಾನು ಗಂಭೀರವುಳ್ಳವನಾಗಿರಬೇಕು. ಆರ್ಥಿಕ ವಿಷಯದಲ್ಲಿ ಗಂಭೀರವುಳ್ಳವನಾಗಿರಬೇಕು. ಹಣದ ವಿಷಯದಲ್ಲಿ ನಾನು ಫೋಕಸ್ ಆಗಿರಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಏನ್ ಸಿಕ್ಕರೆ ಅದು ತಿಂದ್ರೆ ನಾವು ಆರೋಗ್ಯವಾಗಿ ಸರಿಯಾಗಿರಲ್ಲ. ಇಲ್ಲಿಂದ ಸಾಲ ತೆಗೆದುಕೊಳ್ಳೋದು, ಇಲ್ಲಿಗೆ ಕೊಡೋದು, ಅದು ಸರಿಯಾಗಿಲ್ಲ. ಅದಕ್ಕೆ ಈ ವರ್ಷ ನೀವು ವಿಸ್ತರಣೆ ನೋಡಬೇಕು ಅಂದ್ರೆ ಬರೀ ಅದು ಪ್ರಾಮಿಸ್ ಕಾರ್ಡ್ ಇಟ್ಕೊಂಡು ನೀವಂಗ ಆ ವಾಗ್ದಾನದ ಕಾರ್ಡ್ ಇಟ್ಕೊಂಡು ದೇವರೇ ವಿಸ್ತರಿಸು, ದೇವರೇ ವಿಸ್ತರಿಸು. ದೇವರು ಹೇಳ್ತಾನೆ, ನೀನು ಫೋಕಸ್ ಆಗಿರು, ನಾನು ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ್ಯಾರು ಹಣದ ಜೊತೆ ವ್ಯವಹಾರ ಮಾಡ್ತಾ ಇದ್ದೀರೋ, ನಿಮ್ಮ ಒಂದು ಆರೋಗ್ಯದ ವಿಷಯದಲ್ಲಿ, ನೀವು ತಿನ್ನುವ ವಿಷಯದಲ್ಲಿ, ಪ್ರತಿಯೊಂದರಲ್ಲಿ ನಾವು ಗಂಭೀರವುಳ್ಳವರಾಗಿರಬೇಕು. ಮೊದಲು ನಾವು ಫೋಕಸ್ ಆಗಿರಬೇಕು. ಯಾವುದರ ಮೇಲೆ ನಾವು ಫೋಕಸ್ ಆಗಿರಬೇಕು ಅಂದ್ರೆ ಕ್ರಿಸ್ತನ ಮೇಲೆ ನಾವು ದೃಷ್ಟಿ ಇಡಬೇಕು. ಪ್ರಿಯರೇ, ಹಿಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾತನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ತಾಳ್ಮೆಯಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ ಸಂತೋಷಕ್ಕೋಸ್ಕರ ಶಿಲುಬೆಯನ್ನು ಸಹಿಸಿಕೊಂಡು ಅವಮಾನವನ್ನು ಅಲಕ್ಷ್ಯ ಮಾಡಿ ದೇವರಿಗೋಸ್ಕರ ಆತನು ಜೀವಿಸಿದ. ಯಾರ ಮೇಲೆ ನಮ್ಮ ದೃಷ್ಟಿ ಇರಬೇಕಂತ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಅಂದ್ರೆ, ನಮ್ಮ ದೃಷ್ಟಿಯೆಲ್ಲ ಯೇಸು ಕ್ರಿಸ್ತನ ಮೇಲೆ ನಾವು ಇಡಬೇಕಂತ ನಮಗೆ ವಾಕ್ಯ ಹೇಳ್ತಾ ಇದೆ. ದೃಷ್ಟಿಯೆಲ್ಲ ಯೇಸುವಿನ ಮೇಲೆ. ಹೇಳ್ರಿ, ಯೇಸುವಿನ ಮೇಲೆ, ಯೇಸುವಿನ ಮೇಲೆ. ಈ ವರ್ಷದಲ್ಲಿ ನೀವು ವಿಸ್ತರಣೆ ನೋಡಬೇಕು ಅಂದ್ರೆ, ಈ ವರ್ಷದಲ್ಲಿ ನೀವು ವಿಸ್ತರಣೆ ನೋಡಬೇಕು ಅಂದ್ರೆ ನಿಮ್ಮ ಸಾಲದ ಮೇಲೆ ದೃಷ್ಟಿ ಇಡಬೇಡ್ರಿ, ನಿಮ್ಮ ಒಂದು ಶರೀರದ ಮೇಲೆ ದೃಷ್ಟಿ ಇಡಬೇಡ್ರಿ, ಯೇಸುವಿನ ಮೇಲೆ ದೃಷ್ಟಿ ಇಡ್ರಿ. ಗಂಭೀರತೆಯಿಂದ ದೃಷ್ಟಿ ಇರ್ರಿ. ಹಲ್ಲೆಲೂಯಾ. ನಾವು ಹೇಗೆ ಕಾಣ್ತಾ ಇದ್ದೇವೆ, ನನಗೆ ಎಷ್ಟು ಸಾಲ ಇದೆ, ಅದನ್ನು ಗಮನ ಕೊಡಬೇಡ್ರಿ. ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡು ಸರಿಯಾಗಿ ಅದನ್ನು ವ್ಯವಹಾರ ಮಾಡ್ರಿ. ಆದ್ರೆ ನಿಮ್ಮ ದೃಷ್ಟಿ ಯೇಸುವಿನ ಮೇಲೆ ಇರಬೇಕು. ಆಮೆನ್, ಹಲ್ಲೆಲೂಯಾ. ನಿಮ್ಮ ಬಗಲಿಗಿರೋರ್ಗಳ್ರಿ, ನಿನ್ನ ದೃಷ್ಟಿ ಬೇರೆಯವ್ರ ಮೇಲೆ ಇಡಬೇಡ, ದೇವರ ಮೇಲೆ ಇಡು. ಬಹಳ ಜನಗೆ ಯಾವಾಗ ಗೊತ್ತಾ ಅವರು ಡಿಸ್ಕರೇಜ್ ಆಗೋದು, ನಾನು ಅವರ ಹಾಗೆ ಇಲ್ಲ, ನಾನು ಇವರ ಹಾಗೆ ಇಲ್ಲ, ನಾನು ಇವ್ರಂಗ ಕಾಣ್ತಾ ಇಲ್ಲ, ಮನಸ್ಸೆ ಹಂಗ ಅಷ್ಟು ಹೈಟ್ ಇಲ್ಲ ಅಲ್ಲ. ಬಹಳ ಸಾರಿ ನಾವು ಯಾವಾಗ ಡಿಸ್ಕರೇಜ್ ಆಗ್ತೀವಂದ್ರೆ ಬೇರೆಯವ್ರನ್ನ ದೃಷ್ಟಿಸಿದಾಗ. ನೋಡ್ರಿ, ಮನುಷ್ಯರನ್ನು ನೀವು ದೃಷ್ಟಿಸಿದರೆ ನಿಮಗೆ ಆಗೋದು ಡಿಸ್ಕರೇಜ್ಮೆಂಟ್. ಕ್ರಿಸ್ತನನ್ನು ನೀವು ದೃಷ್ಟಿಸಿದರೆ ನಿಮಗೆ ಆಗುವಂತ ಲಾಭಗಳು ಬಹಳ ಇದಾವೆ. ಬೈಬಲ್ ಇಂದ ನಾನು ನಿಮಗೆ ತೋರಿಸ್ತೇನೆ. ಹಲ್ಲೆಲೂಯಾ. ಹೇಳ್ರಿ, ನಿಮ್ಮ ದೃಷ್ಟಿ ಕ್ರಿಸ್ತನ ಮೇಲೆ. ನೀವು ಹೇಗೆ ಇರಲಿ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ಹೇಗೆ ಇರಲಿ, ನೀವು ಗಿಡ್ಡಿಗಿರ್ಲಿ, ಎತ್ತರ ಇರಲಿ, ದಪ್ಪ ಇರಲಿ, ತೆಳ್ಳಗಿರ್ಲಿ, ನಿಮ್ಮನ್ನು ದೇವರು ಪ್ರೀತಿಸ್ತಾನೆ. ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡ್ರಿ. ಯಾವಾಗ ನಾವು ಕಂಪ್ಯಾರಿಸನ್ ಮಾಡ್ತೀವಿ ಗೊತ್ತಾ, ನಾವು ದೃಷ್ಟಿಸಿದಾಗ, ಮನುಷ್ಯರನ್ನ ನಾವು ದೃಷ್ಟಿಸಿದಾಗ. ಆದ್ರೆ ನಮ್ಮ ದೃಷ್ಟಿ ಯಾರ ಮೇಲೆ ಇರಬೇಕಂದ್ರೆ ಕ್ರಿಸ್ತನ ಮೇಲೆ. ನೋಡ್ರಿ, ವಚನ ಹೇಳ್ತದೆ, ಕ್ರಿಸ್ತನ ಮೇಲೆ ನಿಮ್ಮ ದೃಷ್ಟಿ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾತನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಡುವಂತವರು ಆಗಿರ್ರಿ. ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ತಾಳ್ಮೆಯಿಂದ ನಾವು ಓಡೋಣ. ನಿಮಗೆ ಗೊತ್ತಾ, ನಮ್ಮೆಲ್ಲರಿಗೂ ಒಂದು ಓಟ ಇದೆ ಪ್ರಿಯರೇ. ನಮ್ಮೆಲ್ಲರಿಗೂ ಒಂದು ಓಟ ಇದೆ. ನಮ್ಮ ಮುಂದೆ ಒಂದು ಓಟ ಇದೆ, ನಮಗೊಂದು ಗುರಿ ಇದೆ. ಆ ಗುರಿ ಮುಟ್ಟುವವರೆಗೂ ನಾವು ತಾಳ್ಮೆಯಿಂದ ಓಡಬೇಕು. ಹಲ್ಲೆಲೂಯಾ. ತುಂಬಾ ಜನಗೆ ಯಾಕೆ ತಾಳ್ಮೆ ಇರಲ್ಲ ಗೊತ್ತಾ? ದೃಷ್ಟಿ ಅವರು ಬೇರೆಯವ್ರ ಮೇಲೆ ಇಟ್ಟಿರ್ತಾರೆ. ನಿಮ್ಮ ದೃಷ್ಟಿ ಕ್ರಿಸ್ತನ ಮೇಲೆ ಇಟ್ರೆ, ನಾನು ಹೇಳ್ತೀನಿ ನೋಡ್ರಿ, ನಿಮ್ಮ ದೃಷ್ಟಿ ಕ್ರಿಸ್ತನ ಮೇಲೆ ಇಟ್ರೆ ಯು ವಿಲ್ ರೀಚ್ ಯುವರ್ ಡೆಸ್ಟಿನಿ. ನೀವು ನಿಮ್ಮ ಒಂದು ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಹೈಟ್ ಕುರಿತು, ನಿಮ್ಮ ಕಲರ್ ಕುರಿತು, ನಿಮ್ಮ ಒಂದು ಹೊರಗಿನ ತೋರುವಿಕೆ ಕುರಿತು ಚಿಂತೆ ಮಾಡಬೇಡ್ರಿ. ಸರಿಯಾಗಿ ನೀವು ಗಂಭೀರತೆಯಲ್ಲಿ ತೆಗೆದುಕೊಳ್ಳ್ರಿ. ಏನ್ ತಿನ್ಬೇಕು, ಏನ್ ಹಾಕೋಬೇಕು, ಯಾವ ರೀತಿಯಲ್ಲಿ ಹಣವನ್ನು ವ್ಯವಹಾರ ಮಾಡಬೇಕು, ಸೀರಿಯಸ್ ಆಗಿರ್ರಿ. ಆದ್ರೆ ಕಂಪ್ಯಾರಿಸನ್ ಮಾಡಿ ಬೇರೆಯವ್ರ ಜೊತೆ ನಿಮ್ಮನ್ನು ನೀವು ಡಿಸ್ಕರೇಜ್ ಆಗಬೇಡ್ರಿ. ನಿಮ್ಮ ದೃಷ್ಟಿ ಎಲ್ಲ ಕ್ರಿಸ್ತನ ಮೇಲೆ ಇಡಬೇಕು. ಆಮೇನ್, ಹಲ್ಲೆಲೂಯಾ. ನಿಮ್ಮ ಗಮನ ಅಥವಾ ನಿಮ್ಮ ದೃಷ್ಟಿ
ನಿಮ್ಮನ್ನು ಎಲ್ಲಿ ನಡೆಸದ್ ಗೊತ್ತಾ? ನಿಮ್ಮ ಡೆಸ್ಟಿನಿ ಕಡೆ ನಡೆಸದ್. ನೀವು ಹೋಗ್ಬೇಕಾಗಿರುವ ಡೆಸ್ಟಿನಿಗೆ ನಿಮ್ಮ ಫೋಕಸ್ ನಿಮ್ಮನ್ನು ನಡೆಸ್ತದೆ. ಹಲ್ಲೆಲೂಯಾ. ಬಟ್ ಆ ಡೆಸ್ಟಿನಿಗೆ ಹೋಗದಂತೆ ತಡೆಯೋದು ಏನ್ ಗೊತ್ತಾ? ಒಂದು, ಬೇರೆಯವ್ರ ಜೊತೆ ನಾವು ಕಂಪ್ಯಾರಿಸನ್ ಮಾಡೋದು ಅಥವಾ ಬೇರೆಯವ್ರ ಮೇಲೆ ದೃಷ್ಟಿ ಇಡೋದು. ನನ್ನ ಮಗ ಅವ್ರಂಗೆ ಇಲ್ಲ, ನನ್ನ ಹೆಂಡತಿ ಅವ್ರಂಗೆ ಇಲ್ಲ. ನಿಮಗೆ ಗೊತ್ತಾ, ದೇವರು ನಿಮಗೆ ಯಾವ ಹೆಂಡತಿ ಕೊಟ್ಟಿದ್ದಾನೆ? ಬೆಸ್ಟ್ ಹೆಂಡತಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಬರೇ ಹೆಂಡತಿಯವರೇ ಚಪ್ಪಾಳೆ ತಟ್ತದೆ, ಗಂಡಂದಿರು ಚಪ್ಪಾಳೆ ತಟ್ರಿ. ಡೋಂಟ್ ಕಂಪೇರ್. ನನಗೆ ಈ ರೀತಿಯಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು, ಆ ರೀತಿಯಲ್ಲಿ ಚೆನ್ನಾಗಿತ್ತು. ಅವಾಗೆ ನೀವು ಡಿಸ್ಕರೇಜ್ ಆಗೋದು. ನೀವು ಹೇಗಿದ್ದೀರೋ ಹಾಗೆ ದೇವರು ನಿಮ್ಮನ್ನು ಅಂಗೀಕಾರ ಮಾಡಿದ್ದಾನೆ. ಆದರೆ ನಿಮ್ಮ ದೃಷ್ಟಿ ಕ್ರಿಸ್ತನ ಮೇಲೇನೆ ಇರಬೇಕು. ಆಗ ನಿಮ್ಮ ಡೆಸ್ಟಿನಿಗೆ ನೀವು ರೀಚ್ ಆಗ್ತೀರಿ. ಹೇಳ್ರಿ, ನನಗೆ ಡೆಸ್ಟಿನಿ ಇದೆ. ಐ ಹ್ಯಾವ್ ಡೆಸ್ಟಿನಿ. ಹಲ್ಲೆಲೂಯಾ. ಡೆಸ್ಟಿನಿಗೆ ಯಾರು ರೀಚ್ ಆಗಲ್ಲ ಗೊತ್ತಾ? ಒಂದು ವ್ಯಕ್ತಿ ರೀಚ್ ಆಗಲ್ಲ, ಸೋಮಾರಿಯ ವ್ಯಕ್ತಿ. ಯಾರು? ಸೋಮಾರಿಯ ವ್ಯಕ್ತಿ ರೀಚ್ ಆಗಲ್ಲ. ಬೆಳಿಗ್ಗೆ ಎದ್ದಾಗ ಅವನಿಗೆ ಚಿಂತೆ, ಏನ್ ತಿನ್ಬೇಕು, ಏನ್ ಹಾಕೋಬೇಕು, ಹೆಂಗಿರ್ಬೇಕು, ಆರಾಮವಾಗಿರ್ಬೇಕು. ನೋಡ್ರಿ, ಡೆಸ್ಟಿನಿಗೆ ನಾವು ರೀಚ್ ಆಗಬೇಕು ಪ್ರಿಯ. ಗುರಿ ನಾವು ತಲುಪಬೇಕು. ಹೇಳ್ರಿ, ನಾವು ಗುರಿ ತಲುಪಬೇಕು. ನಾವು ಗುರಿ ತಲುಪಬೇಕು. ಹಲ್ಲೆಲೂಯಾ. ಗುರಿ ತಲುಪಬೇಕು ಅಂದ್ರೆ ನೀವು ಬೇರೆಯವ್ರ ಮೇಲೆ ದೃಷ್ಟಿ ಇಡಬೇಡ್ರಿ, ಕ್ರಿಸ್ತನ ಮೇಲೆ ಮಾತ್ರ ಇಡ್ರಿ. ಹಲ್ಲೆಲೂಯಾ. ನೀನು ಬೆಸ್ಟ್, ನೀವು ಬಹಳ ಬೆಸ್ಟ್ ಆಗಿದ್ದೀರಿ. ದೇವರು ನಿಮ್ಮನ್ನು ಹೇಗೆ ಉಂಟು ಮಾಡಿದ್ದಾನೋ ಹಾಗೆ ನೀವು ಉತ್ತಮವಾಗಿದ್ದೀರಿ. ನೋಡ್ರಿ, ಪೌಲನು ಫಿಲಿಪಿ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಪೌಲನು ಏನು ಬರೀತಾನೆ ಅಂದ್ರೆ, ಫಿಲಿಪಿ 3:13 ವಚನ, 14 ವಚನ. ಫಿಲಿಪಿಯನ್ಸ್ 3:13-14. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಎಣಿಸಿಕೊಳ್ಳುವುದಿಲ್ಲ. ಆದರೆ ಇದೊಂದನ್ನೇ ಮಾಡುತ್ತೇನೆ, ನಾನು ಹಿಂದಿನ ವಿಷಯಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ದೇವರ ಉನ್ನತವಾದ ಕರೆಯುವಿಕೆಯನ್ನು, ಬಹುಮಾನವನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ಪೌಲನು ಒಂದು ನಿರ್ಧಾರ ಮಾಡ್ತಾ ಇದ್ದಾನೆ. ನಿರ್ಧಾರ ಹೇಳ್ರಿ ಎಲ್ಲರೂ, ನಿರ್ಧಾರ. ದೇವರು ನಮಗೆ ಪ್ರವಾದನೆ ವಾಕ್ಯ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ವಾಗ್ದಾನದ ವಾಕ್ಯ ಕೊಟ್ಟಿದ್ದಾನೆ. ಈಗ ಈ ಪ್ರವಾದನೆಯ ವಾಕ್ಯ, ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡಬೇಕು ಅಂದ್ರೆ ಬೀಗದ ಕೈ ಏನ್ ಗೊತ್ತಾ? ಫೋಕಸ್. ಸೊ ನಾವೊಂದು ನಿರ್ಧಾರ ಮಾಡಬೇಕು ಪ್ರಿಯರು. ಏನ್ ನಿರ್ಧಾರ ಮಾಡ್ಬೇಕು ಗೊತ್ತಾ? ನಾನು ಹಳೆ ಸಂಗತಿಗಳನ್ನು ನೆನಪು ಮಾಡಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಮೊದಲು ನಮ್ಮನ್ನು ನಮ್ಮ ಡೆಸ್ಟಿನಿಯಲ್ಲಿ ನಡೆಸದಂತೆ ಅಡ್ಡಿ ಮಾಡೋದು ಏನು ಅಂದ್ರೆ ಬೇರೆಯವ್ರ ಮೇಲೆ ದೃಷ್ಟಿ ಇಡೋದು. ಎರಡನೇದು, ನಮ್ಮನ್ನು ಡೆಸ್ಟಿನಿಯಲ್ಲಿ ನಡೆಸದೆ ಮಾಡೋದು ಏನು ಅಂದ್ರೆ, ಅಥವಾ ವಿಸ್ತಾರಗೊಳ್ಳದೆ ಮಾಡೋದು ಏನು ಅಂದ್ರೆ, ಹಿಂದಿನ ವಿಷಯಗಳು, ಪಾಸ್ಟ್ ಥಿಂಗ್ಸ್. ಹಿಂದಿನ ವಿಷಯಗಳು ನಮ್ಮನ್ನು ನಾವು ಹೋಗಬೇಕಾದಂತ ಗುರಿ ಮುಟ್ಟದಂತೆ ನಮ್ಮನ್ನು ಹಗ್ಗದ ರೀತಿಯಲ್ಲಿ ಕಟ್ಟಿ ಹಾಕ್ತದೆ. ಹಲ್ಲೆಲೂಯಾ. ಈ ವರ್ಷದಲ್ಲಿ ನೀವು ವಿಸ್ತರಣೆ ನೋಡಬೇಕು. ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಕಾಣಬೇಕು. ಈ ವರ್ಷದಲ್ಲಿ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಒಂದು ವ್ಯತ್ಯಾಸ ಕಾಣಬೇಕು. ವಾಕ್ಯ ಓದೋದು ವ್ಯತ್ಯಾಸ ಕಾಣಬೇಕು. ನಿಮ್ಮ ಹಣದ ವಿಷಯದಲ್ಲಿ ನೀವು ವ್ಯತ್ಯಾಸ ಕಾಣಬೇಕು ಅಂದ್ರೆ ಬರೇ ಪ್ರವಾದನೆಯನ್ನು ಹಂಗೆ ಇಟ್ಕೊಂಡು ಶೋಕೇಶಲ್ಲಿ ಇಟ್ಟರೆ ಅದು ಆಗಲ್ಲ ಪ್ರಿಯರೇ. ನಾವೊಂದು ನಿರ್ಧಾರಗಳನ್ನು ಮಾಡಬೇಕು. ಒಂದು ಪುರುಷರಾಗಿ ನಾವು ನಿರ್ಧಾರ ಮಾಡಬೇಕು, ಸ್ತ್ರೀಯರಾಗಿ ನಾವು ನಿರ್ಧಾರ ಮಾಡಬೇಕು, ಮಕ್ಕಳಾಗಿ ನಿರ್ಧಾರ ಮಾಡಬೇಕು, ವಿದ್ಯಾರ್ಥಿಗಳಾಗಿ ನಿರ್ಧಾರ ಮಾಡಬೇಕು, ಸಭೆಯಾಗಿ ಒಂದು ಗಂಭೀರತೆಯಲ್ಲಿ ನಾವು ನಿರ್ಧಾರ ಮಾಡಬೇಕು. ಆ ನಿರ್ಧಾರದ ಮೇಲೆ ಪ್ರವಾದನೆಗಳ ಫುಲ್ಫಿಲ್ಮೆಂಟ್ಗಳು, ವಾಗ್ದಾನದ ಫುಲ್ಫಿಲ್ಮೆಂಟ್ಗಳು ನಾವು ನೋಡಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕೆಲವರಿಗೆ ಅಭ್ಯಾಸ ಇರಲ್ಲ, ಬೆಳಗ್ಗೆ ಎದ್ದಾಗ ಬೈಬಲ್ ಓದೋದು. ನಿರ್ಧಾರ ಮಾಡ್ರಿ, ಅಭ್ಯಾಸ ಆಗ್ತದೆ. ಹಲ್ಲೆಲೂಯಾ. ನಿರ್ಧಾರ ಮಾಡ್ರಿ, ಡಿಸಿಷನ್ ಮಾಡಬೇಕು. ನೀವು ಹೇಳ್ತೀರಿ, ಬ್ರದರ್, ಪಾಸ್ಟರ್, ನನಗೆ ಬೆಳಿಗ್ಗೆ ಎದ್ದಾಗ ಬೈಬಲ್ ಓದ್ಬೇಕಂತ ಅಥವಾ ಪ್ರಾರ್ಥನೆ ಮಾಡಬೇಕಂತ ಇರ್ತತೆ, ಆದರೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಶರೀರ ಕೆಲವು ವಿಷಯಗಳಿಗೆ ರೊಟೀನ್ ಅಭ್ಯಾಸ ಆಗಿರ್ತದೆ. ಸೊ ನಿಮ್ಮ ಒಂದು ಅಭ್ಯಾಸಗಳು ನೀವು ಚೇಂಜ್ ಮಾಡ್ಕೋಬೇಕು. ಈ ವರ್ಷದಲ್ಲಿ ಯು ಶುಡ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ನಿಮ್ಮ ಒಂದು ಅಭ್ಯಾಸಗಳು ಚೇಂಜ್ ಮಾಡ್ಕೋಬೇಕು.
ಬೆಳಿಗ್ಗೆ ಎದ್ದಾಗ ಬೈಬಲ್ ಓದ್ಬೇಕು, ಪ್ರಾರ್ಥನೆ ಮಾಡಬೇಕು, ಅಥವಾ ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ನೀನು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು ಅಂದ್ರೆ ಅಭ್ಯಾಸ ಮಾಡಿಕೊಳ್ಳಕ್ಕೆ ನಿರ್ಧಾರ ಮಾಡಬೇಕು. ಹಲ್ಲೆಲೂಯಾ. ನೀನು ಯಾವಾಗ ನಿರ್ಧಾರ ಮಾಡ್ತೀಯೋ ಅವಾಗ ನೀನು ಮಾಡಕ್ಕೆ ಪ್ರಯತ್ನ ಮಾಡ್ತಿ. ಪ್ರಯತ್ನ ಮಾಡ್ತಾ 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 ಒಂದು ಅಭ್ಯಾಸ ಆಗ್ತದೆ. ಅಭ್ಯಾಸ ನಿನ್ನ ಜೀವಿತ ಆಗ್ತದೆ. ಆಗ ಮಾತ್ರ ನೀನು ಏನಾದರೂ ಮಾಡಕ್ಕೆ ಸಾಧ್ಯ, ಎಲ್ಲಾದರೂ ತಲುಪಕ್ಕೆ ಸಾಧ್ಯ. ಪ್ರಿಯರೇ, ನನ್ನ ಪ್ರಾರ್ಥನೆ ಈ ವರ್ಷದಲ್ಲಿ ನನ್ನ ಅಭ್ಯಾಸಗಳು ಕೂಡ ಕೆಲವು ಚೇಂಜ್ ಮಾಡ್ಕೋಬೇಕಂತ ನಾನು ನಿರ್ಧಾರ ಮಾಡಿದ್ದೇನೆ. ಹಲ್ಲೆಲೂಯಾ. ನಾವು ಮನುಷ್ಯರಾಗಿದ್ದೇವೆ, ಹೇಳ್ರಿ, ನಾವು ಮನುಷ್ಯರು. ಹಲ್ಲೆಲೂಯಾ. ಮನುಷ್ಯನು ಈ ಭೂಮಿಯಲ್ಲಿರುವವರೆಗೂ ಚೇಂಜ್ ಆಗ್ತಾನೆ ಇರಬೇಕು. ಬದಲಾವಣೆ ಒನ್ ಟೈಮ್ ಅಲ್ಲ, ಅದು ಪ್ರಾಸೆಸ್. ಅದು ಆಗ್ತಾನೇ ಇರಬೇಕು. ಇವತ್ತು ಬದಲಾಗಿಯಾ ನಾಳೆ ಕೂಡ ಬದಲಾಗಬೇಕು, ನಾಳೆ ಬದಲಾಗಿಯಾ ನಾಡ್ದ ಕೂಡ ಬದಲಾಗಬೇಕು. ನಿರ್ಧಾರಗಳು ಕೂಡ ಹಾಗೆ. ಇವತ್ತು ನೀನು 31st ನೈಟ್ ನಾನು ಡಿಸಿಷನ್ ಮಾಡಿದ್ದೇನೆ, ನಾನು ಕಮಿಟ್ಮೆಂಟ್ ಮಾಡಿದ್ದೇನೆ, ಈ ವರ್ಷದಲ್ಲಿ ನಾನು ಸಭೆಗೆ ಹೋಗ್ತೇನೆ, ಈ ವರ್ಷದಲ್ಲಿ ಬೈಬಲ್ ಓದ್ತೇನೆ, ಅವತ್ತೊಂದೇ ಮಾಡಿದ್ದೀನಿ. ಎವ್ರಿ ಡೇ ಮಾಡಬೇಕು ನಾವು. ಹಲ್ಲೆಲೂಯಾ. ಇಲ್ಲಿ ಯಾರಾದರೂ 31st ನೈಟ್ ಮಾತ್ರ ಊಟ ಮಾಡಿದವರು ಇದ್ದೀರಾ? ಈ ವಾರ ಎಲ್ಲ ಊಟ ಮಾಡಿದ್ಯಾ? ಊಟ ಮಾತ್ರ ನಾವು ದಿನ ಮಾಡ್ತೇವೆ. ಡಿಸಿಷನ್ಸ್ ಕೂಡ ಹಾಗೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ವ್ಯತ್ಯಾಸಗಳು ಕಾಣಬೇಕು ಅಂದ್ರೆ, ಬಿಡುಗಡೆಗಳು ಕಾಣಬೇಕಂದ್ರೆ, ಚೇಂಜಸ್ ಕಾಣಬೇಕು ಅಂದ್ರೆ ವಿ ಶುಡ್ ಮೇಕ್ ಡಿಸಿಷನ್ಸ್. ಸ್ವಲ್ಪ ಹಾರ್ಡ್. ನಾವು ಮಾಡುವಂತ ನಿರ್ಧಾರಗಳು ಕೆಲವು ಸಾರಿ ನಮಗೆ ಕಠಿಣವಾಗಿ ಕಾಣ್ತದೆ. ಕೆಲವರು ಹುಡುಗರು ರಾತ್ರಿಯಲ್ಲಿ, ಅಥವಾ ಪುರುಷರು ಕೂಡ ರಾತ್ರಿಯಲ್ಲಿ, ಕೆಲವರು ಯವನ ಹುಡುಗಿಯರು ಕೂಡ ರಾತ್ರಿಯಲ್ಲಿ ಲೇಟ್ ಮಲಗ್ತಾರೆ, ಅದಕ್ಕೆ ಬೆಳಿಗ್ಗೆ ಲೇಟ್ ಎದ್ದೇಳ್ತಾರೆ. ಆದ್ರೆ ನಾನು ನಿರ್ಧಾರ ಮಾಡಬೇಕು, ನೀವು ನಿರ್ಧಾರ ಮಾಡಬೇಕು. ರಾತ್ರಿ ನಾನು ಜಲ್ದಿ ಮಲ್ಕೋಬೇಕು, 10-10:30 ನಾನು ಮಲ್ಕೋಬೇಕು. ಆಗ ಬೆಳಿಗ್ಗೆ ನಿಮಗೆ ಗೊತ್ತಿಲ್ಲದಂಗೆ ವಿತೌಟ್ ಅಲಾರಾಮ್ ನೀವು ಎದ್ದು ಬಿಡ್ತೀರಿ. ನೀವು ರಾತ್ರಿ 1 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ ಮಲ್ಕೊಂಡ್ರೆ, ಅಲಾರಾಮ್ ಇಟ್ಕೊಂಡ್ರೆ ಅಲಾರಾಮ್ ಆಫ್ ಮಾಡಿ ಮಲ್ತೀರಿ ಮತ್ತೆ. ಹೌದಲ್ಲ? ಇದು ಒಬ್ರದಲ್ಲ, ನಾವೆಲ್ಲ ಮನುಷ್ಯರು. ಹೇಳ್ರಿ, ನಾವು ಮನುಷ್ಯರು. ಹಲ್ಲೆಲೂಯಾ. ಮನುಷ್ಯರು ನಾವು ಆದಾಗ ಒಂದು ಅರ್ಥ ಮಾಡ್ಕೋಬೇಕು, ವಿ ಶುಡ್ ಮೇಕ್ ಡಿಸಿಷನ್ಸ್. ನಾವು ನಿರ್ಧಾರ ಮಾಡಬೇಕು. ಪೌಲನು ಒಂದು ನಿರ್ಧಾರ ಮಾಡ್ತಾ ಇದ್ದಾನೆ. ಏನ್ ನಿರ್ಧಾರ ಮಾಡ್ತಾ ಇದ್ದಾನೆ ಗೊತ್ತಾ? ನಾನಂತೂ ಬೇರೆಯವ್ರು ಹೆಂಗಿರ್ತಾರೋ ಗೊತ್ತಿಲ್ಲಪ್ಪ, ನಾನಂತೂ ಹೇಳ್ರಿ, ನಾನಂತೂ ಹೇಳ್ರಿ. ಇಲ್ಲಿ ಹೇಳ್ತಾನೆ ನೋಡ್ರಿ, ಸಹೋದರರೇ ಸಹೋದರಿಯರೇ. ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಬ್ರದರ್ಸ್ಗೆ ಮಾತಾಡ್ತಿದ್ದಾನೆ, ಸಿಸ್ಟರ್ಸ್ಗೆ ಮಾತಾಡ್ತಿದ್ದಾನೆ. ಹಲ್ಲೆಲೂಯಾ. ಐ ಡು ನಾಟ್ ಕನ್ಸಿಡರ್ ಮೈ ಸೆಲ್ಫ್. ಆತನು ಹೇಳ್ತಾ ಇದ್ದಾನೆ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಎಣಿಸಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಆದರೆ, ಹೇಳ್ರಿ ಎಲ್ಲರೂ, ಆದರೆ, ಬಟ್ ಹಲ್ಲೆಲೂಯಾ. ಆದರೆ ಒಂದನ್ನು ನಾನು ಮಾಡುತ್ತೇನೆ. ಏನ್ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದೇನೆ ಗೊತ್ತಾ? ಹಿಂದಿನ ವಿಷಯಗಳನ್ನು ನಾನು ನೆನಪು ಮಾಡಿಕೊಳ್ಳುವುದಿಲ್ಲ, ಅದನ್ನು ಮರೆತು ಬಿಟ್ಟು ನಾನು ನನಗೆ ಕ್ರಿಸ್ತನು ಇಟ್ಟಿರುವಂತ ಗುರಿಯನ್ನು ನೋಡುತ್ತಾ, ದೃಷ್ಟಿಸುತ್ತಾ, ಅದನ್ನು ಮುಟ್ಟುವವರೆಗೂ ನಾನು ಹೆಂಗ್ ಹೋಗ್ತೇನೆ ಗೊತ್ತಾ? ತಾಳ್ಮೆಯಿಂದ ಓಡುತ್ತೇನೆ. ಹಲ್ಲೆಲೂಯಾ. ಹೇಳ್ರಿ ಎಲ್ಲರೂ, ತಾಳ್ಮೆ. ಕೆಲವ್ರಿಗೆ ತಾಳ್ಮೆನೇ ಇರಲ್ಲ. ಹೇಳ್ರಿ, ತಾಳ್ಮೆ. ಆತ್ಮನ ಫಲಗಳಲ್ಲಿ ಒಂದು ಫಲ ತಾಳ್ಮೆ. ನಿಮ್ಗೆ ಯಾರಾದ್ರೂ ಬೈದ್ರೆ ಚಕ್ಕಂತ ಅವ್ರು ಬಯಕ್ ಹೋಗ್ಬೇಡ್ರಿ, ತಾಳ್ಮೆಯಿಂದ ಇರ್ರಿ. ಕೆಲವ್ರು ಹೆಂಗ್ ಹೇಳ್ತಾರೆ ಗೊತ್ತಾ? ನಾನು ಹಿಂಗೆ, ನನ್ನ ಅಭ್ಯಾಸ ಹಿಂಗೆ, ನನ್ನ ನೇಚರ್ ಹಂಗೆ. ಯು ಶುಡ್ ಚೇಂಜ್ ಯುವರ್ ನೇಚರ್, ಯು ಶುಡ್ ಮೇಕ್ ಡಿಸಿಷನ್. ಈಗ 10 years ಮ್ಯಾರೇಜ್ ಅಲ್ಲಿ ನಾನು ಹೇಳಲ್ಲ ನನ್ನ ವೈಫ್ಗೆ ನಾನು ಹಿಂಗೆ, ಆಕೆ ಹೇಳ್ತಾಳೆ ನೀನ್ ಹಿಂಗೆ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ. ಅವ್ರು ಹೇಳಲ್ಲ, ಬಟ್ ಏನ್ ಮಾಡ್ತಾರೆ? ತಾಳಿ ಕಟ್ಬಿಟ್ಟಿರ್ತೀವಲ್ಲ,
ಕೆಲವರು ಹೆಂಗೆ ಮಾಡ್ತಾರೆ. ಸೊ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ನನ್ನ ಮದುವೆ ಜೀವಿತ ಆರೋಗ್ಯವಾಗಿರ್ಬೇಕು ಅಂದ್ರೆ ಕೆಲವರು ಹೇಗಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಂಗೆ ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ, ಹಂಗಿರಬಾರ್ದು ಪ್ರಿಯರೇ. ಹೇಗಿರ್ಬೇಕು ಅಂದ್ರೆ, ಗಂಡ ಹೆಂಡತಿ ನನ್ನ ಪ್ರೆಸೆನ್ಸ್ ಮೇಕ್ ಡಿಫರೆನ್ಸ್ ಇರ್ತಾರಲ್ಲ, ನಾನು ಅಲ್ಲಿ ಇದ್ರೆ ನನ್ನ ವೈಫ್ಗೆ ಕಂಫರ್ಟ್ ಇರ್ಬೇಕು, ನಾನು ಅಲ್ಲಿದ್ರೆ ನನ್ನ ವೈಫ್ ಎಂಜಾಯ್ ಮಾಡ್ಬೇಕು. ಆ ರೀತಿಯ ವಾತಾವರಣವನ್ನು ನಾನು ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ನಾನು ನನ್ನ ಬಿಹೇವಿಯರ್, ನನ್ನ ನೇಚರ್, ನನ್ನ ಒಂದು ಜೀವಿತದಲ್ಲಿ ನಾನು ಬದಲಾವಣೆ ಮಾಡ್ಕೋಬೇಕು. ಅದಕ್ಕೆ ನಾನು ನಿರ್ಧಾರ ಮಾಡಬೇಕು. ಕರೆಕ್ಷನ್ಸ್ ಯಾವಾಗಲೂ ಸ್ವಲ್ಪ ಹಾಡಾಗಿರ್ತಾವಲ್ಲ, ನಾವು ತೆಗೆದುಕೊಳ್ತಾ ಇರುವಾಗ ಕರೆಕ್ಷನ್ ಮಾಡ್ಕೊಳ್ಳೋಕೆ ಸ್ವಲ್ಪ ಹಾಡಾಗ್ತದೆ. ಯಾರಾದರೂ ಬಂದು ನಮಗೆ, ನೋಡಮ್ಮ ನೀನು ಹಿಂಗಿರ್ಬೇಡ, ಸ್ವಲ್ಪ ಬೇರೆ ರೀತಿಯಲ್ಲಿ ನನಗೆ ಹೇಳ್ತಾರ, ಮುಜೆ ಬೋಲ್ತೆ, ಎಲ್ಲರೂ ನಗ್ತಾ ಇದ್ದೀರಿ. ಸಾಧಾರಣವಾಗಿ ನಮ್ಮ ಜೀವಿತದಲ್ಲಿ ಆಗುವಂತ ಘಟನೆಗಳು ಇವೆಲ್ಲ. ಯಾಕೆ ನಾವು ಬ್ಲೆಸ್ಸಿಂಗ್ಸ್ ಅಥವಾ ಈ ಒಂದು ಎನ್ಲಾರ್ಜ್ಮೆಂಟ್ಗಳು ನಮ್ಮ ಜೀವಿತದಲ್ಲಿ ನಾವು ನೋಡುವುದಿಲ್ಲ ಅಂದ್ರೆ, ನಾವು ಡಿಸಿಷನ್ಸ್ ಮಾಡಲ್ಲ ಚೇಂಜ್ ಮಾಡ್ಕೊಳ್ಳಕ್ಕೆ. ಹಲ್ಲೆಲೂಯಾ ಹೇಳ್ರಿ. ಬದಲಾವಣೆ ಆಗಲೇಬೇಕು. ಆಗಿಲ್ಲ ಅಂದ್ರೆ ನಷ್ಟ ನಿನಗೆ ನನಗೆ. ಹಲ್ಲೆಲೂಯಾ. ಅನೇಕ ಸಾರಿ ನಾವು ಯಾಕೆ ಬದಲಾಗಲ್ಲ, ಯಾಕೆ ನಾವು ಚೇಂಜಸ್ ಮಾಡಲ್ಲ ಅಂದ್ರೆ, ಚೇಂಜಸ್ ನೋಡಲ್ಲ ಅಂದ್ರೆ, ನಾವು ಡಿಸಿಷನ್ಸ್ ಮಾಡಲ್ಲ. ಯಾವಾಗ ನಾವು ಒಬ್ಬರಿಗೊಬ್ಬರು ಚೇಂಜ್ ಮಾಡ್ಕೊಳ್ತೇವೋ, ಮನೆಯ ವಾತಾವರಣ, ಸಭೆಯಲ್ಲಿ ಎಲ್ಲವೂ ಆನಂದವಾಗಿರ್ತದೆ. ಎಷ್ಟು ಜನ ಆಸೆ ಪಡ್ತೀರಿ ನಿಮ್ಮ ಮನೆಯೆಲ್ಲ ಆನಂದದಿಂದ ತುಂಬ್ಕೋಬೇಕು? ಯು ಶುಡ್ ಮೇಕ್ ಡಿಸಿಷನ್ಸ್ ಆಸ್ ಎ ಫಾದರ್, ಆಸ್ ಎ ಮದರ್, ಪ್ರತಿಯೊಬ್ಬರು ಆಸ್ ಎ ಹಸ್ಬೆಂಡ್ ನಾವು ನಿರ್ಧಾರಗಳನ್ನು ಮಾಡಬೇಕು. ಎರಡನೇದಾಗಿ ನಾವು ಹಳೆ ಸಂಗತಿಗಳನ್ನು ಮರ್ತು ಬಿಡ್ಬೇಕು. ಹೇಳ್ರಿ, ಮರ್ತು ಬಿಡ್ಬೇಕು. ಇವ್ರು ಹಂಗ್ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು, ಇವೆಲ್ಲ ಮರ್ತು ಬಿಡ್ಬೇಕು. ಯಾಕೆ? ಯೇಸು ಸ್ವಾಮಿ ಕೂಡ ನಮ್ಮ ಹಳೆ ಸಂಗತಿಗಳನ್ನು ನೆನಪು ಮಾಡಿಕೊಳ್ಳಲ್ಲ. ಸೊ ಒಂದು ನಮ್ಮನ್ನು ಯೇಸು ಮಾಡಿದ್ದೇನು ಗೊತ್ತಾ? ನೀತಿವಂತರಾಗಿ. ಕೇಳಿಸ್ಕೊಡ್ರಿ, ಯೇಸು ನಮ್ಮನ್ನು ಅಂಗೀಕರಿಸಿದ್ದಾನೆ. ಹೇಗೆ ಅಂಗೀಕರಿಸಿದ್ದಾನೆ? ನಾವು ಕೆಟ್ಟವರಾದಾಗೆ ಯೇಸು ನಮ್ಮನ್ನು ಅಂಗೀಕರಿಸಿದ್ದಾನೆ. ಹಾಗೆ ನಾವು ಇತರರನ್ನು ಕೂಡ ಅಂಗೀಕರಿಸಬೇಕು ಪ್ರಿಯರೇ. ನಿಮ್ಮ ಹೆಂಡತಿಯರನ್ನು ಕೂಡ ನೀವು ಹಾಗೆ ಅಂಗೀಕರಿಸಬೇಕು. ಅವರು ಹೇಗಿದ್ದಾರೆ ಹಾಗೆ ನೀವು ಅಂಗೀಕರಿಸಬೇಕು. ಹಲ್ಲೆಲೂಯಾ. ಯಾವಾಗ ನೀವು ಅಂಗೀಕಾರ ಮಾಡೋದು ಕಲ್ತ್ಕೊಳ್ತೀರೋ, ಹಿಂದಿನ ಸಂಗತಿಗಳನ್ನು ಮರೆತು ಬಿಡ್ತೀರಿ. ಆಮೆನ್. ಹಲ್ಲೆಲೂಯಾ. ಸೊ ನಾವು ನಮ್ಮ ಜೀವಿತದಲ್ಲಿ ಏನಾದರೂ ನೋಡ್ಬೇಕಂದ್ರೆ, ವಿ ಶುಡ್ ಫರ್ಗೆಟ್ ಪಾಸ್ಟ್ ಥಿಂಗ್ಸ್. ಹಳೇ ಸಂಗತಿಗಳು, ಹಳೆ ನೋವು, ಅವ್ರು ನಮ್ಗೆ ಇದಂದ್ರು, ಇವ್ರು ನಮ್ಗೆ ಇದಂದ್ರು, ಕ್ಷಮಿಸ್ಬಿಡ್ಬೇಕು, ಮರ್ತು ಬಿಡ್ಬೇಕು. ಒಂದು ವೇಳೆ ಯೇಸು ಸ್ವಾಮಿ ದೈಹಿಕವಾಗಿ ನಮ್ಮ ಮಧ್ಯದಲ್ಲಿ ಬಂದನಂತ ಅನ್ಕೊಳ್ರಿ, ನೀವು ಹೋಗಿ ಹೇಳ್ತೀರಿ ಯೇಸು ಸ್ವಾಮಿ, ಯೇಸುವೆ ನಿನ್ನೆ ನಾನು ಈ ರೀತಿಯಲ್ಲಿ ತಪ್ಪು ಮಾಡಿದ್ದೀನಿ ಅಂದ್ರೆ, ಯೇಸು ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ? ಹೌದು ನೀನು ಮಾಡಿ, ನನ್ಗೆ ಗೊತ್ತು ಅಂತ ಹೇಳಲ್ಲ. ಯಾವಾಗ ಮಾಡಿ? ನಿನ್ನೆ ಸ್ವಾಮಿ ಈ ಟೈಮಲ್ಲಿ, ಅರೆ ನನ್ ನೆನಪೇ ಇಲ್ಲ. ಯಾಕೆ? ನಾನು ಕರುಣೆ ಉಳ್ಳವನ್ನು, ಕ್ಷಮಿಸ್ಬಿಟ್ಟಿದ್ದೇನೆ. ನೀನು ಮಾಡಿದ ಮೇಲೆ, ನೀನು ತಪ್ಪು ಮಾಡಿದ ಮೇಲೆ ನಾನು ಕ್ಷಮಿಸ್ಬಿಟ್ಟಿದ್ದೇನೆ. ನೀನು ನನಗೆ ಬಂದು ಕೇಳಿಯಲ್ಲ, ಸಾರಿ ಜೀಸಸ್ ನಾನು ಈ ರೀತಿಯಲ್ಲಿ ತಪ್ಪು ಮಾಡಿದ್ದೇನೆ, ನೀನು ಅವಾಗ ಕೇಳಿಯಲ್ಲ. ನೀನು ಕೇಳಿದ್ದು ನನಗೆ ನೆನಪೈತೆ, ಆದರೆ ನೀನು ಮಾಡಿದ್ದು ನನಗೆ ನೆನಪೇ ಇಲ್ಲ. ಅದು ನಾವು ಯಾವಾಗ ಈ ಮನೋಭಾವದಲ್ಲಿರ್ತೇವೆ, ಹಳೆ ಸಂಗತಿಗಳನ್ನು ನೆನಪು ಮಾಡಿಕೊಳ್ಳುವುದಿಲ್ಲ. ಇದನ್ನೇ ಪೌಲನು ಮಾಡ್ತಾನೆ. ಎಲ್ಲ ಹೇಳ್ರಿ, ಫೋಕಸ್. ಹೇಳ್ರಿ, ದೃಷ್ಟಿ ಯಾರ ಮೇಲೆ ಇಡ್ಬೇಕು ನಾವು? ದೃಷ್ಟಿ ಕ್ರಿಸ್ತನ ಮೇಲೆ ದೃಷ್ಟಿ ಇಡ್ಬೇಕು. ನಮ್ಮ ಗುರಿ ನಾವು ಮುಟ್ಟಬೇಕು ಅಂದ್ರೆ, ನಮ್ಮ ಡೆಸ್ಟಿನಿಗೆ ನಾವು ರೀಚ್ ಆಗ್ಬೇಕಂದ್ರೆ, ನಾವು ಕ್ರಿಸ್ತನ ಮೇಲೆ ದೃಷ್ಟಿ ಇಡಬೇಕು. ಎರಡನೇದಾಗಿ ನಮ್ಮ ದೃಷ್ಟಿ ಯಾರ ಮೇಲೆ ಇರಬೇಕಂದ್ರೆ, ದೇವರ ವಾಗ್ದಾನದ ಮೇಲೆ ಇರಬೇಕು. ಹೇಳ್ರಿ, ವಾಗ್ದಾನ, ಪ್ರಾಮಿಸ್. ನಿಮ್ಮೆಲ್ಲರಿಗೆ ವಾಗ್ದಾನ ಇದೆ ಪ್ರಿಯರೇ, ಕೇಳಿಸ್ಕೊಡ್ರಿ. ನಾವೊಂದು ಧಾರ್ಮಿಕವಾಗಿ ಇರಬಾರದು ಪ್ರಿಯರೇ. ನಾವು ಹೇಗಿರ್ಬೇಕು ಗೊತ್ತಾ? ಆತ್ಮಿಕವಾಗಿ ಇರಬೇಕು. ನಿಮಗೆ ಕೊಡಲ್ಪಟ್ಟಂತ ಕಾರ್ಡ್, ಅದು ಪ್ರಾಮಿಸ್ ಕಾರ್ಡ್ 31st ನೈಟ್ಗೆ ಮಾತ್ರ ಅಲ್ಲ. ಅದೊಂದು ಪ್ರಾಫಿಟಿಕ್ ವರ್ಡ್. ಅದೊಂದು ಪ್ರವಾದನೆಯಾಗಿ, ಸಭೆಯಾಗಿ, ನಂಬಿಕೆಯಿಂದ ನಾವು ಅದನ್ನು ಕೊಟ್ಟಿದ್ದೇವೆ. ಅದನ್ನೊಂದು ಏನಂತಾರೆ,
ಕಾಡು ತಗೊಂಡು ಒಂದು ಗಿಳಿ ರೀತಿಯಲ್ಲಿ ಇದು ಯಾವಾಗ ಆಗ್ತದೆ ಆ ರೀತಿಯಲ್ಲಿ ಅಪನಂಬಿಕೆಯಲ್ಲಿ ಅಥವಾ ನಂಬಿಕೆಯಲ್ಲಿ ಇರೋದು ಅಲ್ಲ. ನಾವು ಸಭೆಯಾಗಿ ಬಿಡುಗಡೆಗಳು ಕಾಣಬೇಕು ಅಂದ್ರೆ ದೇವರು ನಮಗೆ ನುಡಿದಂತ ವಾಗ್ದಾನದ ಮೇಲೆ ನಮಗೆ ಫೋಕಸ್ ಇರಬೇಕು. ನೋಡ್ರಿ, ಯಾರೋ ಒಬ್ಬ ಬೈಬಲ್ ಪಂಡಿತರು ಹೇಳಿದ್ರು, ಇಡೀ ಬೈಬಲ್ ಅಲ್ಲಿ ಎಷ್ಟು ವಾಗ್ದಾನಗಳಿದಾವಂದ್ರೆ ಆಲ್ಮೋಸ್ಟ್ 3,000ಕ್ಕಿಂತ ಹೆಚ್ಚು ವಾಗ್ದಾನಗಳು ಬೈಬಲ್ ಅಲ್ಲಿ ಇದಾವೆ. 2 ಕೊರಿಂಥಿ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತದೆ, ಎಲ್ಲಾ ವಾಗ್ದಾನಗಳು ಹೌದು ಆಮೇನ್ ಆಗಿದ್ದಾವೆ. ಹಲ್ಲೆಲೂಯಾ. ಈಗ ನಮಗೆ ದೇವರು ವಾಗ್ದಾನ ಕೊಟ್ಟಿದ್ದಾನೆ. ನೋಡ್ರಿ, ಕೆಲವರಿಗೆ ವೈಯಕ್ತಿಕವಾಗಿ ವಾಗ್ದಾನಗಳು ದೇವರು ಕೊಟ್ಟಿರ್ತಾನೆ. ನೀವು ಯಾವಾಗ ರಕ್ಷಣೆ ಹೊಂದಿದ್ದೀರೋ ಅವಾಗ್ಲೇ ಕೊಟ್ಟಿರ್ತಾನೆ. ಅಥವಾ ಇಲ್ಲಿ ದೇವರ ಸೇವಕರು ನಿಮಗೆ ವಾಕ್ಯ ನುಡಿತಾ ಇರುವಾಗ ವಾಗ್ದಾನಗಳು ನೀವು ಪಡೆದುಕೊಂಡಿರ್ತೀರಿ. ಅಥವಾ ವಾಕ್ಯ ಓದ್ತಾ ಇರುವಾಗ ನಿಮಗೆ ವಾಗ್ದಾನಗಳು ಬಂದಿರ್ತವೆ. ಪ್ರಾರ್ಥನೆ ಮಾಡ್ತಾ ಇರುವಾಗ ವಾಗ್ದಾನಗಳು ಬಂದಿರ್ತವೆ. ಉಪವಾಸ ಮಾಡುವಾಗ ವಾಗ್ದಾನಗಳು ಬಂದಿರ್ತವೆ. ಆ ವಾಗ್ದಾನದ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಿಮಗೆ ವಾಗ್ದಾನದ ಮೇಲೆ ದೃಷ್ಟಿ ಇರ್ತೈತೋ ನೀವು ಬಲವಾಗಿರ್ತೀರಿ ಪ್ರಿಯರೇ. ಯು ವಿಲ್ ಬಿ ಸ್ಟ್ರಾಂಗ್. ವಾಗ್ದಾನದ ಮೇಲೆ ನಮ್ಮ ದೃಷ್ಟಿ ಇಲ್ಲ ಅಂದ್ರೆ ನಾವು ಶಾರ್ಟ್ ಕಟ್ಸ್ ಅಲ್ಲಿ ಹೋಗ್ಬಿಡ್ತೇವೆ. ಶಾರ್ಟ್ ಕಟ್ಸ್ ನಾವು ಯಾವಾಗ ಹುಡುಕ್ತೇವಲ್ಲ, ಪ್ರಾಬ್ಲಮ್ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ನಾನು ಹೇಳ್ತೇನೆ ನೋಡ್ರಿ, ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು, ಆ ವಾಗ್ದಾನವನ್ನು ಕೂಡ ನೆರವೇರಿಸ್ತಾನೆ. ಹಲ್ಲೆಲೂಯಾ. ನಿಮ್ಮ ಹಣದ ವಿಷಯದಲ್ಲಿ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಡ್ರಿ. ಶಾರ್ಟ್ ಕಟ್ಸ್ ದಾರಿ ಬೇಡ. ನೇರವಾಗಿ ದೇವರು ಹೇಳಿದಾನ ಅದನ್ನು ನಂಬ್ರಿ, ದೇವರು ಒದಗಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತುವರೆಗೆ ನಮ್ಮ ಮಿನಿಸ್ಟ್ರಿಯಲ್ಲಿ ನಾವು ಶಾರ್ಟ್ ಕಟ್ಸ್ ಅಲ್ಲಿ ಹೋಗೇ ಇಲ್ಲ, ಶಾರ್ಟ್ ಕಟ್ಸ್ ಅಲ್ಲಿ ಹೋಗಲ್ಲ ಕೂಡ. ನೇರವಾಗಿ ವಾಗ್ದಾನವನ್ನು ನಂಬ್ತೇವೆ, ಅದರಿಂದ ನಾವು ಹೊಂದಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇವೆ, ತಾಳ್ಮೆಯಿಂದ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ? ಶಾರ್ಟ್ ಕಟ್ಸ್ ಅಲ್ಲಿ ಅನೇಕ ತೊಂದರೆಗಳಿದಾವೆ, ಅನೇಕ ಪ್ರಾಬ್ಲಮ್ಸ್ ಇದಾವೆ. ಹಲ್ಲೆಲೂಯಾ. ದೇವರ ಚಿತ್ತ ನಾವೆಲ್ಲರೂ ಬೇರೆಯವ್ರಿಗೆ ಆಶೀರ್ವಾದವಾಗಿರ್ಬೇಕು. ದೇವರ ಚಿತ್ತ ನಾವು ದೇಶಗಳನ್ನು ತೆಗೆದುಕೋಬೇಕು. ಅದು ದೇವರ ಚಿತ್ತ. ಅದಕ್ಕೆ ವಿ ಶುಡ್ ಫೋಕಸ್ ಆನ್ ಗಾಡ್ಸ್ ಪ್ರಾಮಿಸಸ್. ಅದು ತಡ ಆಗಬಹುದು ನೆರವೇರಿಸಲ್ಪಡಕ್ಕೆ, ಅದು ಲೇಟ್ ಆಗ್ತಾ ಇರಬಹುದು, ಆದರೆ ಆ ವಾಗ್ದಾನದ ಮೇಲೆ ನಿಮ್ಮ ಫೋಕಸ್ ಇರಬೇಕು. ದೇವರು ನಿಮಗೆ ಹೇಳಿದ್ರೆ ಅದನ್ನು ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಲಂಚ ತೆಗೆದುಕೊಳ್ಳೋದು ತಪ್ಪು, ಕೊಡೋದು ಕೂಡ ತಪ್ಪು. ಆಮೇನ್. ನನ್ನ ಜೀವಿತದಲ್ಲಿ ಇವತ್ತುವರೆಗೆ ಲಂಚ ಕೊಟ್ಟು ಪಾಸ್ ಆಗಿಲ್ಲ, ಲಂಚ ಕೊಟ್ಟು ಯಾವ ಕೆಲಸ ನಾನು ಮಾಡಿಸ್ಕೊಂಡಿಲ್ಲ ಪ್ರಿಯರೇ. ನೇರವಾಗಿ ವಾಗ್ದಾನದ ಮೇಲೆ ಫೋಕಸ್ ಇಟ್ಕೊಂಡು ನಾನು ಅದನ್ನು ಹೊಂದಿಕೊಂಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನೋಡ್ಬೇಕಂತ ಆಸೆ ಪಡ್ತೀರಾ ಆಶೀರ್ವಾದಗಳು ಈ ವರ್ಷದಲ್ಲಿ, ಆದರೆ ಫೋಕಸ್ ಆಗಿರ್ರಿ, ಫೋಕಸ್ ಆಗಿರ್ರಿ. ಹಿ ಇಸ್ ಫೇತ್ಫುಲ್ ಗಾಡ್. ಆತನ ನಂಬಿಗಸ್ತನು, ಅದನ್ನು ನೆರವೇರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೇ ಆಗಲಿ, ಪ್ರಾಣ ಹೋಗುವಂತ ಸಮಯದಲ್ಲಿ ಕೂಡ ನೀವು ಯಾರ ಜೊತೆ ಆ ಒಂದು ತಪ್ಪಾಗಿ ಅಥವಾ ಶಾರ್ಟ್ ಕಟ್ಸ್ ಅಲ್ಲಿ ಹೋಗದೆ ವಾಗ್ದಾನದ ಮೇಲೆ ದೃಢ ನಂಬಿಕೆ ಉಳ್ಳವರಾಗಿರಿ, ಅದನ್ನು ನೆರವೇರಿಸ್ತಾರೆ. ಆಮೆನ್. ಹಲ್ಲೆಲೂಯಾ. ಶಾರ್ಟ್ ಕಟ್ಸ್ ಅಲ್ಲಿ ಹೋಗಿ ನಮ್ಮ ಸಾರಾಳಿ ಏನ್ ಮಾಡಿದ್ಲು ಗೊತ್ತಾ? ಹೆಂಡತಿ ಮದುವೆ ಮಾಡಿಸಿದ್ದು ಆಕೆ, ಮನೆಯಿಂದ ಹೊರಗಡೆ ಹಾಕ್ಸಿದ್ದು ಕೂಡ ಆಕೆ. ಅಬ್ರಹಾಂ ಪಾಪ ಕೇಳಿಲ್ಲ ಮದುವೆ ಆಗ್ತೀನಿ ಅಂತ. ಈಕೆನೇ ಹೇಳಿದ್ಲು ಮದುವೆ ಮಾಡಿಸಿ ಮದುವೆ ಮನೆಯಲ್ಲಿ ಇಟ್ಕೊಂಡಿದ್ಮೇಲೆ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳಿದ್ ಕೂಡ ಈಕೆ. ಬಟ್ ದೇವರಿಗೆ ಸ್ತೋತ್ರ, ಸಾರಳು ಕೂಡ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟಿದ್ದಿಲ್ಲ ಅಂತ. ಇಬ್ಬರ ನಂಬಿಕೆ, ಸಾರಾ ಮತ್ತೆ ಅಬ್ರಹಾಮನು, ಇವರಿಬ್ಬರ ನಂಬಿಕೆಯಿಂದ ಇಸಾಕನನ್ನು ಅವರು ಪಡೆದುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಆ ಇಸಾಕನ ಸಂತಾನದವರೇ ನಾವೆಲ್ಲರೂ ಆಗಿದ್ದೇವೆ. ಅಂದ್ರೆ ನಾವೆಲ್ಲರೂ ವಾಗ್ದಾನದ ಮಕ್ಕಳಾಗಿದ್ದೇವೆ, ಪುತ್ರರಾಗಿದ್ದೇವೆ. ಆಮೇನ್. ಹಲ್ಲೆಲೂಯಾ. ಹೇಳ್ರಿ, ವಾಗ್ದಾನದ ಮೇಲೆ ನಮ್ಮ ದೃಷ್ಟಿ ಇರಬೇಕು, ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಕೊಲೊಸ್ಸೆ 3ನೇ ಅಧ್ಯಾಯ 1-2 ವಾಕ್ಯವನ್ನು ಓದಿಕೊಳ್ಳೋಣ. 2 ವಿಷಯಗಳು ಈ ವಾಕ್ಯ ನಮಗೆ ಮಾತಾಡ್ತದೆ. ನಂಬರ್ 1, ಸೆಟ್ ಯೋರ್ ಹಾರ್ಟ್ಸ್ ಆನ್ ಥಿಂಗ್ಸ್ ಅಬೌವ್, ಹಾರ್ಟ್ಸ್. ಅಂಡ್ ಸೆಕೆಂಡ್ ಥಿಂಗ್, ಸೆಟ್ ಯೋರ್ ಮೈಂಡ್
ಆನ್ ಥಿಂಗ್ಸ್ ಅಬೌವ್. ಅಂದ್ರೆ ನಿಮ್ಮ ಹೃದಯ, ನಿಮ್ಮ ಮನಸ್ಸು ಮೇಲಿರುವಂತ ಸಂಗತಿಗಳ ಮೇಲೆ ಮನಸ್ಸನ್ನು ಇಡ್ರಿ, ಹೃದಯವನ್ನು ಇಡಿರಿ. ಎಲ್ಲ ಹೇಳ್ರಿ, ಹೃದಯ ಮನಸ್ಸು, ಹೃದಯ ಮನಸ್ಸು. ದೇವರು ಏನಾದರೂ ನಿಮ್ಮ ಜೀವಿತದಲ್ಲಿ ಮಾಡಬೇಕಂದ್ರೆ ಫಸ್ಟ್ ಹಿ ವಿಲ್ ಡೀಲ್ ವಿತ್ ಯುವರ್ ಹಾರ್ಟ್, ವಿತ್ ಯುವರ್ ಮೈಂಡ್. ನಿಮ್ಮ ಜೀವಿತದಲ್ಲಿ ಏನಾದರೂ ಮಾಡಬೇಕಂದ್ರೆ ಮೊದಲು ಆತನು ನಮ್ಮ ಹೃದಯದ ಜೊತೆ, ನಮ್ಮ ಮನಸ್ಸಿನ ಜೊತೆ ಆತನು ವ್ಯವಹಾರ ಮಾಡುತ್ತಾನೆ ಪ್ರಿಯರೇ. ಯಾಕಂದ್ರೆ ನಾವೆಲ್ಲರೂ ವಾಗ್ದಾನವನ್ನು ಪಡೆದುಕೊಂಡಿದ್ದೇವೆ, ನಾವೆಲ್ಲರೂ ಪ್ರವಾದನೆಯನ್ನು ಪಡೆದುಕೊಂಡಿದ್ದೇವೆ. ಈಗ ಆ ಆಶೀರ್ವಾದಗಳು, ಆ ನೆರವೇರಿಕೆಗಳು ನೋಡಬೇಕಂದ್ರೆ ನಮ್ಮ ಹೃದಯ, ನಮ್ಮ ಮನಸ್ಸು ಎದರ ಮೇಲೆ ಇರಬೇಕು ಅಂದ್ರೆ ಮೇಲಿರುವ ಸಂಗತಿಗಳ ಮೇಲೆ ಇಡಬೇಕು. ಹಲ್ಲೆಲೂಯಾ. ಹೇಳ್ರಿ ಹೃದಯ. ಹೃದಯವನ್ನು ಇಟ್ಕೊಂಡು ಹೇಳ್ರಿ ಹೃದಯ. ಲೆಫ್ಟ್ ಸೈಡ್ ಇರ್ತದಲ್ಲ ಹೃದಯ. ಓಕೆ, ಹೃದಯ, ಹೃದಯ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ಹೃದಯ ಜೊತೆ ವ್ಯವಹಾರ ಮಾಡ್ತಾನೆ ಮೊದಲು. ಹೃದಯ, ಈ ಹೃದಯ, ಈ ಮನಸ್ಸು ನಾವು ಎಲ್ಲಿ ಇಡಬೇಕಂದ್ರೆ ಮೇಲಿರುವ ಸಂಗತಿಗಳ ಮೇಲೆ. ನಮ್ಮ ದೃಷ್ಟಿ ಫೋಕಸ್ ಆಗಿ ಇರಬೇಕು ಅಂದ್ರೆ ನಮ್ಮ ಒಂದು ನೋಡುವಂತ ವಿಷಯಗಳು ಅದು ವಾಗ್ದಾನದ ಮೇಲೆ, ಕ್ರಿಸ್ತನ ಮೇಲೆ ಇರಬೇಕಂದ್ರೆ ನಮ್ಮ ಹೃದಯ, ನಮ್ಮ ಮನಸ್ಸು ಬಹಳ ಬಹಳ ಪ್ರಾಮುಖ್ಯ ಪ್ರಿಯರೇ. ಫಸ್ಟ್ Chronicles chapter 4 verse 9. Bible says Jabez was more honorable than his brothers. ಯಾಬೇಚನು ಅವನ ಸಹೋದರರಿಗಿಂತ ಬಹು ಘನವುಳ್ಳವನಾದನು. ಈಗ ನನ್ನ ಕಡೆ ನೋಡಿ, ಹಾನರಬಲ್ ಅಂದ್ರೆ ಘನವುಳ್ಳವನು. ದೇವರ ದೃಷ್ಟಿಯಲ್ಲಿ ಯಾಬೇಚನು ಬಹಳ ಸರಿಯಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಯಾಬೇಚನ ಪ್ರಾರ್ಥನೆ ದೇವರು ಕೇಳಿ ಉತ್ತರ ಕೊಟ್ಟ ಗೊತ್ತಾ? ನೋಡ್ರಿ, ಅವನ ಹೆಸರಿನ ಅರ್ಥ ನಾವು ನೋಡಿದ್ವಿ. ಯಾಬೇಚನ ಹೆಸರಿನ ಅರ್ಥ ಏನು? ನೋವು. ಯಾಬೇಚಿನ ಹೆಸರಿನ ಅರ್ಥ ನೋವು. ಹೆಸರಿಟ್ಟಿದ್ದು ಯಾರು? ತಾಯಿ. ನೋವಾಗಿದ್ದು ಯಾರಿಗೆ? ತಾಯಿಗೆ. ಅಂದ್ರೆ ಆಕೆಯ ಅನುಭವ ಮಗನಿಗೆ ಒಂದು ಐಡೆಂಟಿಟಿ ಕೊಟ್ಬಿಟ್ಟಿದ್ದಾಳೆ. ಸೊ ನಾನು ನೀವು ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಕುರಿತು ನಾವು ಏನು ಅನ್ಕೊಳ್ತೇವೆ ಅದು ನಾವಲ್ಲ, ಇತರರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅದು ಕೂಡ ನಾವಲ್ಲ. ದೇವರು ನಮ್ಮ ಕುರಿತು ಏನು ಹೇಳ್ತಾ ಇದ್ದಾನೆ ಅದು ನಾವಾಗಿದ್ದೇವೆ. ಆದರೆ ಇಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ವಿಸ್ತರಣೆ ನೋಡಬೇಕು, ನಾವು ಫೋಕಸ್ ಆಗಿರಬೇಕು, ದೇವರ ಅಭಿವೃದ್ಧಿ ನೋಡಬೇಕು, ಆಶೀರ್ವಾದಗಳು ನೋಡಬೇಕು, ಪ್ರಮೋಷನ್ ನೋಡಬೇಕು, ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವ ವಾಗ್ದಾನಗಳ ಫುಲ್ಫಿಲ್ಮೆಂಟ್ಗಳು ನೋಡಬೇಕಂದ್ರೆ ನಮ್ಮ ಹೃದಯ, ನಮ್ಮ ಮನಸ್ಸು ಯಾರ ಮೇಲೆ ಇರ್ತತೆ ಅದು ಬಹಳ ಪ್ರಾಮುಖ್ಯ. ಭೂ ಸಂಬಂಧವಾದವುಗಳ ಮೇಲೆ ನಮ್ಮ ಮನಸ್ಸಿರಬಾರದು ಪ್ರಿಯರೇ. ನೋಡ್ರಿ, ಯಾಬೇಚನ ಮನಸ್ಸು, ಯಾಬೇಚನ ಹೃದಯ ಅವನ ಒಂದು ಪರಿಸ್ಥಿತಿ ಮೇಲೆ ಇದ್ದಿಲ್ಲ, ಅವನ ಒಂದು ಸನ್ನಿವೇಶದ ಮೇಲೆ ಇದ್ದಿಲ್ಲ. ಅವನ ದೃಷ್ಟಿ, ಅವನ ಪ್ರಾರ್ಥನೆ, ಅವನ ಭರವಸೆ ಕೇವಲ ದೇವರ ಮೇಲೆ ಇತ್ತು. ಅದಕ್ಕೆ ಯಾಬೇಚನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ, ನೀನು ನನ್ನನ್ನು ಆಶೀರ್ವದಿಸು. ಹೇಗೆ ಆಶೀರ್ವದಿಸು ಗೊತ್ತಾ? ವಿಶೇಷವಾಗಿ ಆಶೀರ್ವದಿಸು, ವಿಶೇಷವಾಗಿ ನನ್ನನ್ನು ಆಶೀರ್ವದಿಸು. ನಿನ್ನ ಹಸ್ತ ನನ್ನ ಮೇಲೆ ಇರಲಿ, ನನ್ನನ್ನು ವಿಸ್ತರಿಸು ಸ್ವಾಮಿ, ನನ್ನ ಸ್ಥಳವನ್ನು ವಿಸ್ತಾರ ಮಾಡು. ಹಲ್ಲೆಲೂಯಾ. ದಿಸ್ ಇಸ್ ಪ್ರಾಫಿಟಿಕ್ ವರ್ಡ್. ಇದು ಒಂದು ಪ್ರವಾದನೆಯ ವಾಕ್ಯವಾಗಿತ್ತು ಪ್ರಿಯರೇ. ಆದರೆ ಅಬ್ರಹಾಮನು, ಈಗ ನಾವು ನೋಡ್ತೇವೆ, ಅಬ್ರಹಾಮನು ದೇವರು ಕೊಟ್ಟಿರುವಂತಹ ವಾಗ್ದಾನವನ್ನ ಮೇಲೆ ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ. ಅವನು ದೇವರ ಮೇಲೆ ದೃಷ್ಟಿ ಇಟ್ಟುದ, ಭರವಸೆಯಿಂದ ಅವನು ದೇವರ ಮೇಲೆ ದೃಢ ನಿಶ್ಚಯವಾಗಿದ್ದ. ಈಗ ನಾನು ನೀವು ಅದ್ಭುತಗಳು ನೋಡಬೇಕು ಅಂದ್ರೆ ಒಂದು ಬೀಗದ ಕೈ ಏನಂದ್ರೆ ನಮ್ಮ ಹೃದಯ, ನಮ್ಮ ಮನಸ್ಸು ಪ್ರಿಯರೇ. ಹಲ್ಲೆಲೂಯಾ. ರೋಮ 12ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ರಿನ್ಯೂ ಯುವರ್ ಮೈಂಡ್. ಅಂದ್ರೆ ನಿಮ್ಮ ಮನಸ್ಸನ್ನು ನವೀಕರಿಸಿಕೊಳ್ಳಿರಿ, ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳಿರಿ, ನಿಮ್ಮ ಮನಸ್ಸನ್ನು ನವೀಕರಿಸಿಕೊಳ್ಳಿರಿ. ಯಾವ ರೀತಿಯಲ್ಲಿ ನಮ್ಮ ಹೃದಯ, ನಮ್ಮ ಮನಸ್ಸು ಸರಿ ಆಗ್ತದೆ ಪ್ರಿಯರೇ? ಯಾವ ರೀತಿಯಲ್ಲಿ ನಮ್ಮ ಹೃದಯ, ನಮ್ಮ ಮನಸ್ಸು ಸರಿ ಆಗ್ತದೆ? ಒಂದೇ ಒಂದು ಮಾರ್ಗ. ಅದು ಯಾವ ಮಾರ್ಗ ಅಂದ್ರೆ ಯಾಕೋಬ 1ನೇ ಅಧ್ಯಾಯ 21ನೇ ವಚನವನ್ನು ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕೋಬ 1:21. ಜೇಮ್ಸ್ ಚಾಪ್ಟರ್ 1 ವರ್ಸ್. ಆದ ಕಾರಣ
ಎಲ್ಲ ಮಲಿನತೆಯನ್ನು, ಅಧಿಕವಾದ ದುಷ್ಟತ್ವವನ್ನು ತೆಗೆದು ಹಾಕಿ. ಎಲ್ಲ ನನ್ನ ಕಡೆ ನೋಡ್ರಿ, ಎಲ್ಲ ನನ್ನ ಕಡೆ ನೋಡ್ರಿ, ಹೇಳ್ರಿ, ತೆಗೆದು ಹಾಕಿ. ಇಲ್ಲಿ ಈ ವಚನ ಎಲ್ಲಿಂದ ತೆಗೆದು ಹಾಕಬೇಕಂತ ಹೇಳ್ತಾ ಇದ್ದಾನೆ ಅಂದ್ರೆ, ನಮ್ಮ ಮನಸ್ಸು, ನಮ್ಮ ಹೃದಯ, ಮೈಂಡ್ ಅಂಡ್ ಹಾರ್ಟ್, ಇವೆರಡು ಬಹಳ ಪ್ರಾಮುಖ್ಯ ದೇವರಿಂದ ಹೊಂದಿಕೊಳ್ಳಕ್ಕೆ ಪ್ರಿಯರೇ. ಹಲ್ಲೆಲೂಯಾ. ಯಾಬೇಚನು ದೇವರ ದೃಷ್ಟಿಯಲ್ಲಿ ಬಹು ಘನವುಳ್ಳವನಾಗಿದ್ದ. ಈಗ ನಮ್ಮ ಮನಸ್ಸಿನಲ್ಲಿ ಅನೇಕ ದುಷ್ಟತನಗಳು ಇರ್ತವೆ, ಅನೇಕ ಕ್ಷಮಿಸದೆ ಹೃದಯ ಇರ್ತದೆ, ಅನೇಕ ದುಷ್ಟ ಕಾರ್ಯಗಳು ನಮ್ಮ ಮನಸ್ಸಿನಲ್ಲಿ ಇರ್ತವೆ. ನಾವು ದೇವರ ಹತ್ರ ಬರ್ತೇವೆ, ಯಾರ ಮೇಲಾದ್ರೂ ಸಿಟ್ಟು, ಯಾರ ಮೇಲಾದ್ರೂ ಕೋಪ, ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚು, ಯಾರ ಮೇಲಾದ್ರೂ ಕಹಿ ಭಾವನೆ, ಇವೆಲ್ಲ ಇಟ್ಕೊಂಡು ನಾವು ದೇವರ ಸನ್ನಿಧಾನಕ್ಕೆ ಬರ್ತೇವೆ. ದೇವರು ಹೇಳ್ತಾನೆ, ನಾನು ನಿನ್ನನ್ನು ಅಂಗೀಕರಿಸಿದ್ದೇನೆ, ನಾನು ನಿನ್ನನ್ನು ಕ್ಷಮಿಸ್ತೇನೆ, ಆದರೆ ಇದನ್ನು ಇಟ್ಟುಕೊಂಡು ನೀನು ಜೀವಿಸಬೇಡ. ಇದನ್ನು ಇಟ್ಕೊಂಡು ನೀನು ಜೀವಿಸಿದರೆ ನನ್ನ ಹಸ್ತ, ನನ್ನ ಆಶೀರ್ವಾದಗಳು ನಿನ್ನ ಜೀವಿತದಲ್ಲಿ ನೋಡಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ವಾಕ್ಯದ ಕಡೆ ನಿಮ್ಮ ಗಮನ ಕೊಡ್ರಿ, ನಿಮ್ಮ ಒಂದು ದೃಷ್ಟಿ ಇಡ್ರಿ. ಆ ವಾಕ್ಯ ನಿಮ್ಮ ಮನಸ್ಸುಗಳನ್ನು ರಕ್ಷಿಸ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಮಾತ್ರ ನನ್ನ ಹೃದಯ, ನನ್ನ ಮನಸ್ಸನ್ನು ಸರಿಪಡಿಸಕ್ಕೆ ಸಾಧ್ಯ ಪ್ರಿಯರೇ. ನೋಡ್ರಿ, ಹೃದಯ, ಮನಸ್ಸು ಇದು ಎರಡು ಸರಿ ಆಯ್ತಾ, ದೇವರ ಆಶೀರ್ವಾದದ ಮಳೆ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದಿನ ದಾವೀದನು ಕುರಿಗಳು ಕಾಯ್ತಾ ಇದ್ದ, ಡ್ರ 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 ಅಂತ. ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವನು. ಬೈಬಲ್ ಹೇಳ್ತತೆ, ಅವನು ದೇವರ ದೃಷ್ಟಿಯಲ್ಲಿ ಶುದ್ಧನು ಮತ್ತು ದೇವರ ದೃಷ್ಟಿಯಲ್ಲಿ ಅಂಗೀಕರಿಸಲ್ಪಟ್ಟವನು. ಅವನನ್ನು, ಕುರಿಗಳ ಕಾಯುವವನನ್ನು ಅರಸನಾಗಿ ದೇವರು ಮಾಡಿಬಿಡ್ತಾನೆ. ದೇವರು ನೋಡಿದ್ದೇನು ಗೊತ್ತಾ ಅವನಲ್ಲಿ? ಹೃದಯ. ಹಲ್ಲೆಲೂಯಾ. ಮನುಷ್ಯರಾದರೂ ಹೊರಭಾಗ ನೋಡ್ತಾರೆ, ನಮ್ಮ ದೇವರು ಹೃದಯವನ್ನು ನೋಡುತ್ತಾನೆ. ನೋಡ್ರಿ, ಈ ಹೃದಯ, ಈ ಮನಸ್ಸು ಹೇಗೆ ಗೊತ್ತಾ? ಒಂದು ಬ್ಯಾಗ್ ರೀತಿಯಲ್ಲಿ. ಬ್ಯಾಗ್ ನೀವು ನೋಡ್ರಿ, ಬ್ಯಾಗ್ ಅಲ್ಲಿ ನೀವು ಏನಾದ್ರೂ ಹಾಕ್ಬೋದು. ಮೊಬೈಲ್ ಹಾಕ್ಬೋದು, ಬೈಬಲ್ ಹಾಕ್ಬೋದು, ಲ್ಯಾಪ್ಟಾಪ್ ಹಾಕ್ಬೋದು, ಬೇರೆ ಬೇರೆ ವಾಚ್ ಹಾಕ್ಬೋದು. ಈ ಬ್ಯಾಗ್ ಅಲ್ಲಿ ನೀವೇನನ್ನ ಹಾಕ್ರಿ ಹೋಗ್ಬಿಡ್ತದೆ. ಹಿಂಗ ಏನನ್ನ ಹಾಕ್ರಿ ಹೋಗ್ತದೆ, ಏನನ್ನ ಹಾಕ್ರಿ ಹೋಗ್ತದೆ. ನಮ್ಮ ಹೃದಯ, ನಮ್ಮ ಮನಸ್ಸು ಬ್ಯಾಗ್ ಇದ್ದಂಗ. ಒಂದು ವೇಳೆ ಈ ಲೋಕದ ವಿಷಯಗಳು ನೀವು ಹಾಕಿರ ಹೋಗ್ತದೆ, ಅದು ಸಿನಿಮಾ ಹಾಕಿರ ಹೋಗ್ತದೆ, ಸೀರಿಯಲ್ ಹಾಕಿದಿರ ಹೋಗ್ತದೆ, ಹೊಟ್ಟೆ ಕಿಚ್ಚ ಹಾಕಿರ ಹೋಗ್ತದೆ, ಎಲ್ಲ ಹೋಗಿ ತುಂಬಿಕೊಳ್ತದೆ. ಅದು ತುಂಬಿಕೊಂಡ್ರೆ ಏನಾಗ್ತದೆ? ಹೃದಯ, ಮನಸ್ಸು ಕೆಟ್ಟು ಹೋಗ್ತದೆ. ಆ ಕೆಟ್ಟು ಹೋಗಿದ್ದು ಹೃದಯವನ್ನು, ಕೆಟ್ಟು ಹೋಗಿದ್ದು ಮನಸ್ಸನ್ನು ಸರಿಪಡಿಸೋದೇ ದೇವರ ವಾಕ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಫಿಲ್ ವಿತ್ ದ ವರ್ಡ್ ಆಫ್ ಗಾಡ್, ಫಿಲ್ ವಿತ್ ದ ವರ್ಡ್ ಆಫ್ ಗಾಡ್. ಫಿಲ್, ನಿಮ್ಮ ಹೃದಯವನ್ನು ವಾಕ್ಯದಿಂದ ತುಂಬಿಸಿಕೊಳ್ಳ್ರಿ, ನಿಮ್ಮ ಹೃದಯವನ್ನು ವಾಕ್ಯದಿಂದ ತುಂಬಿಸಿಕೊಳ್ಳ್ರಿ, ನಿಮ್ಮ ಮನಸ್ಸನ್ನು ವಾಕ್ಯದಿಂದ ತುಂಬಿಸಿಕೊಳ್ಳ್ರಿ. ಆಗ ನೀವು ಫೋಕಸ್ ಆಗಿರ್ತೀರಿ. ಹಲ್ಲೆಲೂಯಾ. ನೀವು ಯಾವಾಗಾದ್ರೂ ಗಾಡಿ ಸರ್ವಿಸ್ ಸೆಂಟರ್ಗೆ ಹೋಗಿದ್ರೆ ನೆನಪಿರ್ತದೆ ನಾನು ಹೇಳೋದು. 2 ವೀಲರ್ ಆಗಲಿ 4 ವೀಲರ್ ಆಗಲಿ ಸರ್ವಿಸ್ ಸೆಂಟರ್ಗೆ ಹೋಗ್ತದೆ. ಹಿಂಗ ಸರ್ವಿಸ್ ಸೆಂಟರ್ಗೆ ಹೋದೆ ಅವ್ರು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಪೈಪ್ ತಗೊಂತಾರೆ. ಹಿಂಗೆ ಪೈಪ್ ತಗೊಂಡ್ರೆ ಬಿಡ್ತಾ ಇರ್ತಾರೆ. ಹಿಂಗ ಬರೀ ಹೊರಗಡೆ ಇರುವ ಗಲೀಜಲ್ಲ, ಒಳಗಡೆ ಇರುವ ಗಲೀಜೆಲ್ಲ ತಕ್ಕ 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 ಬೀಳ್ತಾ ಇರ್ತದೆ. ವಾಕ್ಯದಿಂದ ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ದಿನ ನೀವು ತುಂಬಿಸಿಕೊಂಡ್ರೆ ನಿಮ್ಮ ಒಳಗಡೆ ಇರುವ ಎಲ್ಲ ಮಲಿನತೆ, ಎಲ್ಲ ದುಷ್ಟತನ ಹೀಗೆ ಬಿಟ್ಟು ಹೋಗ್ತಾ ಇರ್ತದೆ. ಆಮೆನ್, ಹಲ್ಲೆಲೂಯಾ. ಆಗ ದೇವರ ಆಶೀರ್ವಾದಗಳು, ದೇವರ ಅಭಿವೃದ್ಧಿ, ದೇವರ ವಿಸ್ತರಣೆ, ಎನ್ಲಾರ್ಜ್ಮೆಂಟ್ಗಳು ನಾವು ನೋಡಕ್ಕೆ ಸಾಧ್ಯ ಪ್ರಿಯರೇ. ಆಮೆನ್. ನಾನು 2 ವಿಷಯ ಹೇಳಿದೆ. ಫೋಕಸ್ ಯಾವುದರ ಮೇಲೆ ಫೋಕಸ್ ಇರಬೇಕು? ಕ್ರಿಸ್ತನ ಮೇಲೆ ನಮ್ಮ ಫೋಕಸ್ ಇರಬೇಕು. 2ನೇದು, ದೇವರು ಕೊಟ್ಟಿರುವ ವಾಗ್ದಾನದ ಮೇಲೆ ನಮ್ಮ ಫೋಕಸ್ ಇರಬೇಕು. ಅದಕ್ಕೆ ಬೀಗದ ಕೈ ಫೋಕಸ್ ಆಗಿ ನಮಗೆ ಸಹಾಯವಾಗಿ ಮಾಡೋದೇ ದೇವರ ವಾಕ್ಯ. ಆಮೆನ್.